ಕಬ್ಬಿಗೆ ಸೂಕ್ತ ಬೆಲೆ ನೀಡದಿದ್ದಲ್ಲಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ನಾವು ಸಿದ್ಧರಾಗಿದ್ದೇವೆ ಎಂದು ರೈತರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಎದುರು ತಮ್ಮ ಅಳಲನ್ನು ತೋಡಿಕೊಂಡರು. ಮಂಡ್ಯದಲ್ಲಿ ನಡೆದ ದಿಶಾ ಸಭೆಗೆ ಅವರು ಹಾಜರಾಗಿ ಹೊರಗಡೆ ಬರ್ತಿದ್ದಂತೆ ನೂರಾರು ರೈತರು ಅಲ್ಲಿಗೆ ಸೇರಿ ಸಚಿವರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ಅದೇ 3 ವರ್ಷಕ್ಕೆ 2 ಬೆಳೆ ಬೆಳ್ಕೊಂಡ್ರೆ ಆಯ್ತು, 1 ವರ್ಷದ ಫ್ರೀ ಕೊಡ್ಸ್ಕೊಡಿ ನಮ್ಗೆ. ಕಷ್ಟ ಗೊತ್ತ ಅದಕ್ಕೆ ಹೇಳೋದಕ್ಕೆ ಈಗ ಸರ್ ನಾವು ಆಯ್ತು 1 ವರ್ಷಕ್ಕೆ 3 ವರ್ಷಕ್ಕೆ 2 ಬೆಳೆ ಬೆಳ್ಕೊತೀವಿ, ನಮ್ಗೆ 1 ವರ್ಷದ ಫ್ರೀ ಕೊಡ್ಸ್ಕೊಡಿ ಫ್ಯಾಕ್ಟ್ರಿ ಕಡೆಯಿಂದ ಆಧಾರ ಮಾಡ್ಕೊಡಿ. 3 ಬೆಳೆ ಆಧಾರ ಆಗೋಗಿ ನನ್ನ ಪರಿಸ್ಥಿತಿ ಆಗಿದೆ. ಅಲ್ಲಿ ಪಕ್ಷಪಾತ ಮಾಡ್ತಾ ಇದ್ದಾರೆ ಸರ್, ನಿಮ್ಮ ಹತ್ರನೇ ಕೇಳ್ಬೇಕು ನಾವು. ಸರ್ 1 ತಿಂಗಳಾಯ್ತು, ಎಲ್ಲ 14 ತಿಂಗಳಾಗಿದೆ ಸರ್ ಎಲ್ಲರದು. ಇಲ್ಲಿ ನಾವಣ ಇಲ್ಲಿ ಮನೆಗೆ ಬಂದಿದ್ದ ಶುಕ್ರವಾರ ಸರ್ ಕಬ್ಬುನವ್ರಿಗೆ ಇದು ಮಾಡ್ಬಿಡಿ ಸರ್. ಅದು RTI ಆಗಿರೋದಣ್ಣ, ಅವತ್ತೆಲ್ಲ ಬೇರೆಯವ್ರಿಗೆ ಆಗಿದೆ, ನಮ್ದು ತಡೆ ಹಿಡ್ದವ್ರೆ. ಹೇಳಿ ಸರ್, ಎಲ್ಲ ಪರ್ಮಿಷನ್ ಕೊಡಕ್ಕೆ ಹೇಳಿ ಸರ್. ಬ್ಯಾರಿಕೇಡ್ ತಳ್ಬೇಡಿ, ಬ್ಯಾರಿಕೇಡ್ ತಳ್ಬೇಡಿ. ಮೊದಲು ಪಾಪ ಎಲ್ಲ ಕಬ್ಬಡಿ ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.